ಕಲ್ಲಿಂದ ಕಾಲು ಜಾರ್ದ ಅಥವಾ ಹೇಗೆ ಅಂತ ಭಯ ಆಯ್ತಾ? ಸುಸ್ತಾಗೋಯ್ತು, ಕೈ ಕಾಲು ಬಿಡೋದು ಬಿಟ್ಬಿಟ್ಟೆ. ಅವಾಗ ಯಾರು ಎತ್ತಿದ್ರು ಎಲ್ಲಿ ಕರ್ಕೊರು ಅಂತಲೇ ಗೊತ್ತಾಗಿಲ್ಲ. ಇದು ಮಂಜು ಮಾತು. ಅವರ ತಂದೆ ರವಿ ಅವರಿದ್ದಾರೆ. ಸರ್, ಏನಂತ ಹೇಳಿದ್ರು ತಮಗೆ ಫೋನ್ ಮಾಡಿದಾಗ? ಫೋನ್ ಮಾಡಿದಾಗ ಸತ್ತೋಗರ ಅಂತ ಹೇಳಿದ್ರು ಸರ್. ಸತ್ತೋಗರ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಇದು ಕೊಟ್ಟೆ ಓಡೋಗತ್ತ ಹೋದೆ. ಅಷ್ಟರಲ್ಲಿ ಕೆಲಸದಲ್ಲಿದ್ದೆ. ಹಾಗೆ ಪುನಃ ಮತ್ತೆ ಫೋನ್ ಮಾಡಿದ್ರು, ಹುಷಾರಿದ್ದಾರೆ, ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಕರ್ಕೊಬತ್ತೀನಿ ಅಂದರು. ಎಲ್ಲಿ ಕರ್ಕೊಬತ್ತಿದಾರಪ್ಪ ಅಂತ. ಹಾಸ್ಪಿಟ್ಲಿಗೆ ಕರ್ಕೊಬತ್ತೀನಿ. ಎಲ್ಲಿ ಕರ್ಕೊಬತ್ತಿದ್ದಾರೆ? ಮೇಳೆ ಕರ್ಕೊಬತ್ತೀನಿ, ಅರ್ಜೆಂಟಿಗೆ ಬನ್ನಿ ಅಂದರು. ಆಯಿತು ಬಪ್ಪನೇ ಮೇಳೆ ತಗೋತೀನಿ ಅಂತ ಹಾಸ್ಪಿಟ್ಲಿಗೆ ಹೋದೆ. ಹೋಗೋಷ್ಟೊಳಗೆ ಡಾಕ್ಟ್ರು ಎಲ್ಲ ವಾಮಿಟ್ ಎಲ್ಲ ಮಾಡಿಸಿದ್ರು. ವಾಮಿಟ್ ಎಲ್ಲ ಫುಲ್ ನೀರು ಕುಡಿದು ವಾಮಿಟ್ ಎಲ್ಲ ಮಾಡಿದ್ದಾರೆ. ರಾತ್ರಿ ಎಲ್ಲ ವಾಮಿಟ್ ಮಾಡಿದ್ದಾನೆ, ಈಗಲೂ ವಾಮಿಟ್ ಮಾಡಿದ್ದಾನೆ. ಈಗಲೂ ಇದೆ. ಸ್ವಲ್ಪ ಅದಾಗಲಿ ನೋಡೋ ಅಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕರ್ಕೊಂಡು ಹೋಗ್ಬೇಕು. ಎಲ್ಲ ನೋವು ಅಂತಿದ್ದಾನೆ, ನೋವು ಅಂತಿದ್ದಾನೆ, ಸುಸ್ತು ಅಂತಿದ್ದಾನೆ, ಕರ್ಕೊಂಡು ಹೋಗ್ಬೇಕು. ಇದು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರುವಂಥದ್ದು? ಯಾವ ಶಾಲೆ? ಮತ್ತು ಅದಕ್ಕೆ ಈ ಜೋಡಿಯಾಗಿ ಬರುತ್ತಾ ಅಥವಾ ಹೇಗೆ ಅಂತ? ಕನಕ ವಿದ್ಯಾಸಂಸ್ಥೆ ಇಲ್ಲೇ ಓದ್ತಾ ಇರೋದು, 8ನೇ ಕ್ಲಾಸ್. ಈ ಜೋಡಿಯಾಗಿ ಬರುತ್ತಾ? ಗೊತ್ತಿಲ್ಲ ಸರ್. ಇದೇ ಫಸ್ಟ್ ಅವ್ನು ಹೋಗಿದ್ರದ್ದು ಗೊತ್ತಿಲ್ಲ, ನನಗೆ ಬಿಟ್ಟಿರೋದು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಅಲ್ಲೂ ನಿಮ್ಮ ಹುಡುಗ ಹಿಂಗೆ ಆಗೋಣ ಅಂತ ಗೊತ್ತಾಗಿರೋದು. ಹಿಂದೇನೋ ಗೊತ್ತಿಲ್ಲ, ಮುಂದೇನೋ ಗೊತ್ತಿಲ್ಲ. ನನಗೆ ಇನ್ನೊಬ್ಬರು ಬಂದು ನನಗೆ ಹೇಳಿಲ್ಲ, ನಿನ್ನ ಮಗ ಹಿಂಗೆ ಹೋಯ್ತಾವನ, ನೋಡ್ತಾವನ, ನೀನು ಒಂಚೂರು ಹೇಳು ಅಂತ ನನಗೆ ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ನನಗೆ ಅದ್ರ ಬಗ್ಗೆ ಅರಿವಿಲ್ಲ, ಗೊತ್ತಿಲ್ಲ ಸರ್. ಗೊತ್ತಾಗಿತ್ತು. ಒಟ್ಟಲ್ಲಿ ಯಾರೋ ಕಾಪಾಡೋರು, ಒಟ್ಟಲ್ಲಿ ಯಾರು, ಒಟ್ಟಲ್ಲಿ ನನ್ನ ಜೀವ ಉಳು ಸರ್. ಅದು ಅಷ್ಟೇ ಸರ್. ಹೇಳೋದು ಅದು ಗೊತ್ತಿಲ್ಲ ಸರ್. ಅದು ಅದಾಗೆ ತುಂಬ ನೋವಿದೆ ಸರ್. ನಮಗೂ ತುಂಬ ನೋವಿದೆ. ನನ್ನ ಮಗನೂ ಇದ್ದರು, ನಾನು ಹೋಗಿದ್ರು ನಾನು ಏನು ಸರ್, ಅದಕ್ಕೆ ಗೊತ್ತೇ ಇಲ್ಲ ಸರ್. ಅವರೇ ಕಾಪಾಡೋರು ಸರ್, ಅವರೇ ನಮಗೆ ಕಾಪಾಡಿದ್ರು. ಇವತ್ತು ಅವರಿಂದನೇ ನನ್ನ ಮಗ ಉಳಿದೈತೆ, ಅಷ್ಟು ಹೇಳ್ತೀನಿ ಸರ್ ನಾನು ಅಷ್ಟೇ. ಇದು ಆ ಒಂದು ದುರಂತದಲ್ಲಿ ಬದುಕುಳಿದಂತಹ ಬಾಲಕ ಮಂಜು ಮತ್ತು ಅವರ ತಂದೆ ರವಿಯವರ ಮಾತು. ಖಂಡಿತವಾಗಿಯೂ ನನ್ನ ಮಗ ಸಹ ಬದುಕಿಲ್ಲ ಅನ್ನೋ ರೀತಿ ವಾತಾವರಣ ಇತ್ತು. ಆದರೆ ಆತ ಚಿಕಿತ್ಸೆಗೆ ಸ್ಪಂದಿಸಿದ್ದಾನೆ. ಈಗಲೂ ಸಹ ಆತನಿಗೆ ಸಾಕಷ್ಟು ನೋವಿದೆ. ಮತ್ತು ಇದರ ಜೊತೆಗೆ ಆ ಇಬ್ಬರು ಯುವಕರೇನಿದ್ದಾರೆ ಅವರೇ ನನ್ನ ಮಗನನ್ನು ಬದುಕಿಸಿ ಅವರ ಪ್ರಾಣವನ್ನು ಒತ್ತೆ ಇಟ್ಟು ಬದುಕಿಸಿದ್ದಾರೆ. ಇವತ್ತು ನನ್ನ ಮಗ ಬದುಕಿದ್ದಾನೆ ಅಂದರೆ ಅವರೇ ಕಾರಣ. ಒಂದೇ ಗ್ರಾಮದಲ್ಲಿ ಈ ರೀತಿಯಂಥ ಘಟನೆ ನಡೀಬಾರ್ದಾಗಿತ್ತು. ನಿಜಕ್ಕೂ ಸಾಕಷ್ಟು ನೋವಾಗ್ತಾ ಇದೆ ಒಂದು ಮಾತನ್ನ ಹೇಳಿದ್ದಾರೆ. ಖಂಡಿತವಾಗಿಯೂ ಬಾಲಕನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಹೋದಂಥವರು ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತವೇ ಸರಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.